ದಿವಸದ ಬೇಡಿಕೆ ಇವತ್ತು ಅದು ಕಂಪ್ಲೀಟ್ ಆಗ್ತಕ್ಕಂಥ ಅದಕ್ಕೆ ಬಂದಿದೆ. ಎಂಟೈರ್ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ಬಡಾವಣೆಗಳಿಗೂ ಕೂಡ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಈಗ ಹೆಚ್ಚು ಕಡಿಮೆ ಕಂಪ್ಲೀಟ್ ಮಾಡ್ತಾ ಇದ್ದೇವೆ. ಕ್ಲಾಸಿಕ್ ಕೌಂಟರಿನಲ್ಲಿ ಸುಮಾರು 1.4 ಕಿಲೋಮೀಟರ್ ಡಾಂಬರೀಕರಣ ಇದೆ. 1 ಕಿಲೋಮೀಟರ್ ಡ್ರೈನೇಜ್ ಮಾಡ್ತಕ್ಕಂಥದ್ದಕ್ಕಿದೆ. ಅವೆರಡನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ನಮ್ಮ ಕೊಂಬಘಟ್ಟ ರೋಡ್ ಸದ್ಯಕ್ಕೆ ಎಲ್ಲೆಲ್ಲಿ ಡಾಂಬರಿ ಪ್ಯಾಚ್ ಮಾಡಬೇಕು ಅದನ್ನು ಪ್ಯಾಚ್ ಮಾಡಿಸಿದ್ದೇವೆ. ಅದನ್ನು ವೈಟ್ ಟಾಪಿಂಗಿಗೆ ಕೊಟ್ಟಿದ್ದೇನೆ. ನಮ್ಮ 4-5 ದಿವಸದಲ್ಲಿ ಅದು ಬಹುಶಃ ಸ್ಯಾಂಕ್ಷನ್ ಆಗಬಹುದು. ಸ್ಯಾಂಕ್ಷನ್ ಆದರೆ ವೈಟ್ ಟಾಪಿಂಗ್ ಸುಮಾರು 10-15 ವರ್ಷಗಳ ಕಾಲ ಅದು ಬಾಳಿಕೆ ಬರ್ತದೆ ಅಂತೇಳಿ. ಸ್ಟಾರ್ಟಿಂಗ್ ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ. 6th ಮೈನ್ ಸ್ಟಾರ್ಟಿಂಗ್ ಎಲ್ಲ ಅಬ್ಜೆಕ್ಷನ್ ಮಾಡ್ತಾ ಇದ್ರು. ಸಿಮೆಂಟ್ ರೋಡ್ ಮಾಡಿಬಿಡ್ತೀರಿ, ಮಳೆ ಬಂದರೆ ನೀರೆಲ್ಲ ಹೋಗ್ತದೆ ಅಂತೇಳಿ. ಅದೆಲ್ಲವನ್ನ ಮುನ್ನೆಚ್ಚರಿಕೆಯಿಂದ ನಾವು ಮಾಡ್ತಕ್ಕಂಥ ಅದಕ್ಕೆ ಕೂಡ ಡಿಪಾರ್ಟ್ಮೆಂಟ್ನವರು ಕೂಡ ಅದಕ್ಕೆ ಮುತುವರ್ಜಿಯನ್ನು ವಹಿಸ್ತಾರೆ. ವೈಟ್ ಟಾಪಿಂಗ್ ಸ್ಯಾಂಕ್ಷನ್ ಆದಮೇಲೆ ಈ ಬಡಾವಣೆಯಲ್ಲಿ ಬರ್ತಕ್ಕಂಥ ಎಲ್ಲರನ್ನೂ ಒಂದ್ಸಾರಿ ಮಾತನಾಡಿಸಿ ಆಮೇಲೆ ವೈಟ್ ಟಾಪಿಂಗ್ಗೆ ಚಾಲು ಕೂಡ ಮಾಡ್ತೇವೆ. BWSS ಕೂಡ ಕಾವೇರಿ ನೀರಿಗೆ ಕಾವೇರಿ 5th ಸ್ಟೇಜ್ ಬಂದಾದಮೇಲೆ ನಮ್ಮ ಯಶವಂತಪುರಕ್ಕೆ ಆಲ್ಟರ್ನೇಟ್ ಡೇಸ್ ನೀರನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ನಮ್ಮ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲೇ ನೀರು ಶೇಖರಣೆ ಮಾಡ್ತಕ್ಕಂಥ ಅದಕ್ಕೆ ಕೂಡ ಚಾಲನೆಯನ್ನು ಮಾಡಿದ್ದೇವೆ. ಕ್ಲಾಸಿಕ್ ಕೌಂಟ್ ಮತ್ತು ಬಿಡಿ ಕಾಲೋನಿ ಅವೆರಡಿಗೂ ಕೂಡ ಕಾವೇರಿ ನೀರು ಕೊಡಬೇಕು. ಮತ್ತು ಪಕ್ಕ ಅರುಣಾಚಲಂಗೂ ಕೂಡ ಈಗ ದುಡ್ಡು ಕಟ್ಟಿದ್ದಾರೆ, ಸುಮಾರು 75 ಲಕ್ಷ ಕಟ್ಟಿದ್ದಾರೆ. ಅವ್ರದ್ದು ಕೂಡ ಸ್ಯಾಂಕ್ಷನ್ ಮಾಡಿಸಿ UGD ಕಾವೇರಿ ಅದಾದ ನಂತರ ಡಾಂಬರೀಕರಣ ಮಾಡ್ತಕ್ಕಂಥ ಅದಕ್ಕೆ ಅಲ್ಲಿ ಚಾಲನೆಯನ್ನು ಮಾಡ್ತೇವೆ. ನಮ್ಮ ಇವರು ಯಾವಾಗಲೂ ಬರ್ತಾ ಇರ್ತಾರೆ, ನಗುಮುಖದ ಬಸಪ್ಪನವರು ಯಾವಾಗಲೂ ಅದು ಕಮಿಟ್ಮೆಂಟ್ ನಮಗೆ. ಇವರು ಕರುಣೆ ಅಂತ ಹೇಳಿದ್ರು, ಕರುಣೆ ಅಲ್ಲ, ನಮ್ಮ ಕಮಿಟ್ಮೆಂಟ್, ಅವರು ಕಮಿಟ್ಮೆಂಟ್. ಅದು ಒಂದ್ಸರಲ್ಲ 10 ಸಾರಿ ಬರ್ತಾರೆ, ನೋಡ್ತಾರೆ. ನಮ್ಮ ಮೂಡ್ ಇದ್ದಾಗ ಚೆನ್ನಾಗಿ ಮಾತನಾಡ್ತಾರೆ. ನಮ್ಮ ಮೂಡ್ ಏನಾದ್ರು ಸ್ವಲ್ಪ ರೇಟ್ ತೆಗೆದಿದ್ರೆ ಯಾಕೆ ತಾಳಪ್ಪ ಮುಂದಕ್ಕೆ ಹೋಗ್ತಾರೆ. ಆಗ ನಾವೇ ಕೂಗಿ ಕೇಳ್ತೀವಿ ಏನು ಪ್ರಾಬ್ಲಮ್ಸ್ ಇದೆ ಹೇಳಿ ಅಂತೇಳಿ. ಅವರು 3-4 ಹೇಳಿದ್ರು ಅದೆಲ್ಲವನ್ನ ಕೂಡ ಕಂಪ್ಲೀಟ್ ಮಾಡ್ತಕ್ಕಂಥ ಅದಕ್ಕೆ ಒಂದೊಂದೇ ಬಡಾವಣೆಯನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಿಂಗೇರಿ ಉಪನಗರ ಬ್ರಿಡ್ಜು ಕೂಡ ಆಲ್ಟರ್ನೇಟ್ ಅಕ್ಕಪಕ್ಕದಲ್ಲೇ. ಯಾಕೆ ಡಿಲೇ ಆಯಿತು ಅಂತಂದರೆ ಆ ಪಕ್ಕದಲ್ಲಿ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಏನಿದೆ ಸ್ಲಮ್ದು, ಅದೊಂದು 3-4 ಅಪಾರ್ಟ್ಮೆಂಟ್ಸ್ ಹೊಡಿಬೇಕು ಅಂತಕ್ಕಂಥದ್ದನ್ನು ಫಸ್ಟ್ ತಂದರು ರೈಲ್ವೆ ಅವರು. ಅದಾದಮೇಲೆ ಈ ಕಡೆ ಕಣ್ಣಿನ ಹಾಸ್ಪಿಟ್ಲ್ ಇದೆ, ಅದನ್ನು ಡೆಮಾಲಿಷ್ ಮಾಡಬೇಕು ಅಂತಕ್ಕಂಥದ್ದನ್ನು ತಂದರು. ಕೊನೆಗೆ ನಾವು ಇಂಜಿನಿಯರ್ಸು ನಮ್ಮ ಲೋಕಲ್ ಲೀಡರ್ಸ್ ಎಲ್ಲ ಬ್ರಿಡ್ಜಿನ ಎಡಭಾಗ ಒಂದು 50 ಅಡಿ, ಬಲಭಾಗ ಒಂದು 50 ಅಡಿ ಮಾಡಿ ಎಕ್ಸ್ಟೆಂಡ್ ಮಾಡಿ, ಆ ಕಡೆ ಸ್ಲಮ್ದು ಬಿಲ್ಡಿಂಗ್ ಹೊಡೆಯೋದು ಬೇಡ, ಈ ಕಡೆ ಕಣ್ಣಿನ ಹಾಸ್ಪಿಟ್ಲದ್ದು ಕೂಡ ಹೊಡೆಯೋದು ಬೇಡ ಅಂತೇಳಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಎರಡನ್ನೂ ಕೂಡ ಬ್ರಿಡ್ಜನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ ಅದು ಅನುಕೂಲ ಆಗ್ತದೆ ಅಂತೇಳಿ ಈಗ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಅದನ್ನು ಕೊಟ್ಟಿದ್ದೇವೆ. ಸುಮಾರು 7 ಕೋಟಿ ಹಣವನ್ನು ಕಟ್ಟಬೇಕು ಅಂತಕ್ಕಂಥದ್ದನ್ನು ಕೂಡ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ತಿದ್ದಾರೆ. ಕಾರ್ಪೊರೇಷನ್ನಲ್ಲಿ ಸುಮಾರು 20 ಕೋಟಿ ಹಣವನ್ನು ಸ್ಯಾಂಕ್ಷನ್ ಮಾಡಿಸಿದ್ದೇನೆ ಗ್ರೇಟರ್ ಬೆಂಗಳೂರು ನಮ್ಮ ವೆಸ್ಟ್ ಡಿವಿಷನ್ನಲ್ಲಿ. ಈಗ ಸದ್ಯಕ್ಕೆ ಅವ್ರ ಹತ್ರ 3 ಕೋಟಿ ಇದೆ, 4 ಕೋಟಿ ರೆಡಿ ಮಾಡಿಸಿ ಅದು 7 ಕೋಟಿಯನ್ನು ಕಟ್ಟರೆ ಕೆಂಗೇರಿ ಉಪನಗರಿಗೆ ಬರ್ತಕ್ಕಂಥದ್ದು ಬಹುಶಃ ಬ್ರಿಡ್ಜ್ ಎಕ್ಸ್ಟೆಂಡ್ ಆದರೆ ನಮಗೆ ಅದು ಅನುಕೂಲ ಆಗ್ತದೆ. ಒಂದು ಕೆಂಗೇರಿ ಗಣೇಶ ಫೀಲ್ಡ್ ತಮಗೆಲ್ಲ ಗೊತ್ತಿದೆ, ಯಾರ್ಯಾರೋ ಬಂದಂಥ ಸಮಯದಲ್ಲಿ ಅಲಾಟ್ಮೆಂಟ್ ಮಾಡಿಸ್ತಾ ಇದ್ರು, ಅದನ್ನೆಲ್ಲ ಕೂಡ ಕ್ಯಾನ್ಸಲ್ ಮಾಡಿ ಸುಮಾರು 9 ಕೋಟಿ ಹಣ ಕಟ್ಟಬೇಕು ಅಂತ BDA ಹೇಳಿದರು. ಅದಕ್ಕೆ ನಾನು 50% ಕಮ್ಮಿ ಮಾಡಿಸಿ 4,91,00,000 BDAಯಿಂದ ಅಲ್ಲ ಕಾರ್ಪೊರೇಷನಿಂದ BDAಗೆ ಕಟ್ಟಿಸಿ ಅದನ್ನು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿದ್ದೇವೆ. ಪರ್ಮನೆಂಟಾಗಿ ಅದು ಗಣೇಶ ಫೀಲ್ಡ್ ಇರಲಿ ಅಂತಕ್ಕಂಥ ಉದ್ದೇಶದಿಂದ ಅದು ಕೂಡ ಮಾಡಿದ್ದೇವೆ. ಫಸ್ಟ್ ಗ್ರೇಡ್ ಕಾಲೇಜು ನಮ್ಮಲ್ಲಿ ಸ್ಯಾಂಕ್ಷನ್ ಆಗಿತ್ತು.
ಆದರೆ ಕೂಡ ಅದು ಏನೋ ಬೇರೆ ದೃಷ್ಟಿಯಿಂದ ಆಗಲಿಲ್ಲ. ಈಗ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಸುಮಾರು 5 ಎಕರೆ CA ಜಾಗ ಇತ್ತು. ಅದನ್ನು 22 ಕೋಟಿ ಕಟ್ಟಬೇಕು ಅಂತಕ್ಕಂಥದ್ದು BDನವರು ಕೊಟ್ಟಿದ್ದರು. ಈಗಿನ ಮುಖ್ಯಮಂತ್ರಿಗಳು ಬೆಂಗಳೂರು ಉಸ್ತುವಾರಿ ಸಚಿವರಿದ್ದರು, ಅವ್ರ ಹತ್ರ ಮಾತನಾಡಿದ ಸಂದರ್ಭದಲ್ಲಿ 22 ಕೋಟಿ ಕಟ್ಟೋದು ಬೇಡ, 5% ಮಾತ್ರ ಎಜುಕೇಷನ್ಗೆ ಅಂತೇಳಿ 1,20,00,000 ಕಟ್ಟಿಸಿ ಈಗ 5 ಎಕರೆನ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಅದು ಪ್ರಥಮ ದರ್ಜೆ ಕಾಲೇಜು ಮತ್ತು PUC ಎರಡನ್ನೂ ಕೂಡ ಅಲ್ಲೇ ಮಾಡಬೇಕು ಅಂತೇಳಿ ಅದು ನೋಂದಾವಣೆ ಕೂಡ ಆಗಿದೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಸುಮಾರು 41 ಕೋಟಿ ಕೊಡಬೇಕು ಕಾಲೇಜ್ ಕಟ್ಟಕ್ಕೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಈಗ 5 ಕೋಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸುತ್ತ ಕಾಂಪೌಂಡ್ ಇರ್ಬೋದು, ಅದನ್ನು ಕ್ಲೀನಿಂಗ್ ಇರ್ಬೋದು, ಅದನ್ನು ಮಾಡಿಸಿ 5 ಕೋಟಿಲಿ ಅದನ್ನು ಶುರು ಮಾಡಿಸಿ ಇನ್ನು ಮಿಕ್ಕ 35 ಕೋಟಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಆಗ್ತದೆ. ಉಲ್ಲಾಳ್ನಲ್ಲಿ ಸುಮಾರು 209 ಕೋಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಎಲ್ಲ ಫೈನಲ್ ಬಂದಿದೆ. ಇನ್ನೊಂದು 2 ತಿಂಗಳಿನಲ್ಲಿ ಲೋಕಾರ್ಪಣೆ ಮಾಡ್ತಕ್ಕಂಥ ಅದಕ್ಕೆ ಕೂಡ ಚಾಲನೆಯನ್ನು ಕೊಡ್ತೇವೆ. ಈ ಕೊಂಬಗಡ್ಡ ಮುಂದಕ್ಕೆ ಸುಮಾರು 3/4 ಎಕರೆ ವಿಶ್ವೇಶ್ವರಯ್ಯ ಬಡಾವಣೆಗೆ CA ಜಾಗ, ಅದು ಮಹಿಳಾ ಮತ್ತು ಮಕ್ಕಳ ಹೆರಿಗೆ ಹಾಸ್ಪಿಟ್ಲನ್ನು ಮಾಡಬೇಕು ಅಂತಕ್ಕಂಥದ್ದು ಸುಮಾರು 21 ಕೋಟಿ ಕಾರ್ಪೊರೇಷನ್ನಿಂದ ಸ್ಯಾಂಕ್ಷನ್ ಆಗಿ 10 ಕೋಟಿ ಹಣ ಬಿಡುಗಡೆ ಆಗಿದೆ. ಅದನ್ನು ಸದ್ಯದಲ್ಲೇ ಟೆಂಡರ್ ಮಾಡಿ ಅದಕ್ಕೆ ಚಾಲು ಕೊಡ್ತೇವೆ. ಈಗ ಈ ಕಡೆ ಏನೇನು ಮೂಲಭೂತ ಸೌಕರ್ಯ ಜೊತೆಗೆ ಡೆವಲಪ್ಮೆಂಟ್ ಏನಿದೆ ಅದೆಲ್ಲವನ್ನ ಕೂಡ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರದ ಜೊತೆಯಲ್ಲಿ ಕೈ ಜೋಡಿಸಿದ್ದೇನೆ. ಕೈ ಜೋಡಿಸಿದ ಪ್ರಯುಕ್ತ ಈಗ ನಮಗೆ ಮೊನ್ನೆ ಒಂದು 100 ಕೋಟಿ ಹಣವನ್ನು ಡಾಂಬರೀಕರಣಕ್ಕೆ ಕೊಟ್ಟಿದ್ದಾರೆ. ಬೇರೆ ಬೇರೆ ಎಲ್ಲ ಟೋಟಲಿ ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು 360 ಕೋಟಿ ಡಾಂಬರೀಕರಣ ಕೊಟ್ಟಿದ್ದಾರೆ. ಎಂಟೈರ್ ನಮ್ಮ ಕ್ಷೇತ್ರ ಎಲ್ಲ ಬಡಾವಣೆಗಳಿಗೂ ಕೂಡ ಡ್ರೈನೇಜ್ ಮತ್ತು ಡಾಂಬರೀಕರಣ ಮತ್ತು ವೈಟ್ ಟಾಪಿಂಗ್ ಈಗ ಮೊನ್ನೆ ಕೇಳಿದರು, ಸುಮಾರು 480 ಕೋಟಿಯಷ್ಟು ಹಣ ಕೊಟ್ಟು ಕೇಳಿದ್ದೇನೆ. ಈ ಕೊಂಬಗಡ್ಡದಿಂದ ಕಂಪ್ಲೀಟ್ ಮಾಗಡಿ ರಸ್ತೆ ಗಂಟ ವೈಟ್ ಟಾಪಿಂಗ್ ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಕೇಳಿದ್ದೇವೆ. ಅದನ್ನು ಕೂಡ ಸ್ಯಾಂಕ್ಷನ್ ಆದರೆ ದೊಡ್ಡ ದೊಡ್ಡ ರೋಡ್ಸ್ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಬರ್ತದೆ ಬಹುತೇಕ ಎಲ್ಲ ಕೂಡ ಡಾಂಬರೀಕರಣ ವೈಟ್ ಟಾಪಿಂಗ್ ಕೂಡ ಆಗ್ತದೆ. ಮೂಲಭೂತ ಸೌಕರ್ಯ ಏನು ಕೊಡಿಸ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಕಮಿಟ್ಮೆಂಟ್ ಇದೆ. ಆ ಸರ್ಕಾರದ ಯೋಜನೆಗಳನ್ನು ನಮ್ಮ ಕ್ಷೇತ್ರಕ್ಕೆ ತರ್ತಕ್ಕಂಥ ಪ್ರಯತ್ನ ಕೂಡ ಮಾಡಿದ್ದೇನೆ. ಇದಕ್ಕೆ ನಮ್ಮ ಚೇತನ್ ಕೂಡ ಯುವಕನಿದ್ದಾನೆ, ಸ್ವಲ್ಪ ಎಲ್ಲೆಲ್ಲಿ ಕೆಲಸ ಆಗಬೇಕು ಅದೆಲ್ಲ ಅವ್ರಿಗೆ ಹೇಳಿದ್ರೆ ಸಾಕು, ಅವರೆಲ್ಲ ಕೂಡ ಅಟೆಂಡ್ ಮಾಡ್ತಕ್ಕಂಥದ್ದು, ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲಕ್ಷ್ಮಿ ಈ ಭಾಗದ ಮಹಿಳಾ ಅಧ್ಯಕ್ಷರು, ಈ ಭಾಗದ ಅಧ್ಯಕ್ಷರು ನಮ್ಮ ಪುರುಷೋತ್ತಮ್ ಇದ್ದಾರೆ, ನಮ್ಮ ಮಹಿಳಾ ಅಧ್ಯಕ್ಷರು ಲತಾ. ಹಿಂಗೆ ನಮ್ಮ ಕಮಿಟಿಯವರೆಲ್ಲ ಕೂಡ ಈ ಭಾಗದಲ್ಲಿ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಮತ್ತು ಮಿಕ್ಕ ಏನೇನು ಬೇಕು ಅವ್ರಿಗೆ ಮಾಹಿತಿ ಕೊಟ್ಟರೆ ಸಾಕು, ಅವರೆಲ್ಲ ಕೂಡ ನಮಗೆ ಕೊಡ್ತಾ ಇರ್ತಾರೆ. ಇನ್ನು ಪೊಲೀಸ್ನವರು ನಮ್ಮ ನಾಗೇಶ್ ಸರ್ಕಲ್ ಇನ್ಸ್ಪೆಕ್ಟ್ರು ಟ್ರಾಫಿಕ್, ಅವ್ರು ಬಂದಾದ್ಮೇಲೆ ಚಾರ್ಜ್ ತಗೊಂಡಾದ್ಮೇಲೆ ಯಾವುದೇ ಟ್ರಾಫಿಕ್ ಸಮಸ್ಯೆ ಯಾವುದು ಕೂಡ ಇಲ್ಲದಂಗೆ ಅವರು ನೋಡ್ತಾ ಇದ್ದಾರೆ. ನಮ್ಮ ಲ್ಯಾಂಡ್ ಆರ್ಡ್ರು ಜಗದೀಶ್ ಬಂದಿಲ್ಲ, ಇವರು ನಮ್ಮ ಶ್ರೀನಿವಾಸ್. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತೂ ಭಾಳ ಆ್ಯಕ್ಟಿವ್ ಇದ್ದಾರೆ. ನಿನ್ನೆ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿದ್ರು, ಬೇಡ ಬ್ರೋ, ಈ ಡ್ರಗ್ಸ್ ಬಗ್ಗೆ ಬಹಳಷ್ಟು ಆಗಿತ್ತು. ನಮ್ಮ ಉಲ್ಲಾಳಲ್ಲಿ ಸ್ಲಮ್ ಏನಿದೆ, ಯಾರಾದರೂ ನೀವು ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿಯವರು ಮಾರಣಿಗೆ ಪೊಲೀಸ್ನವರು ಮಾಹಿತಿ ಕೊಡ್ತಾ ಇದ್ರು, ಅವರಿಗೆ ಹೊಡೆಯೋದು ಪಡೆಯೋದು ಕೈ ಕತ್ತರಿಸೋದು ಈ ಥರ ಸುಮಾರು ಈಗ ಕಂಟ್ರೋಲ್ ಬರ್ತಾ ಇದೆ. ನಿನ್ನೆ ಒಂದು ಪೊಲೀಸ್ DCP ಅವರೆಲ್ಲ ಒಂದು ಬೇಡಪ್ಪು ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು ಅವರೆಲ್ಲರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಎಂಗೆಪುರದಲ್ಲಿ ಮಾಡಿದ್ದೇವೆ. ಈ ಕಡೆ ಕೆಂಗೇರಿಯಲ್ಲೂ ಕೂಡ ಮಾಡ್ತೇವೆ. ಯಾಕೆಂದರೆ ಇತ್ತೀಚೆಗೆ ಯುವಕರು ಡ್ರಗ್ಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಬರ್ತಾರೆ ಅಂತಂದರೆ ಬಹುಶಃ ಎಲ್ಲ ಹೊರ ರಾಜ್ಯದವರು ಬಂದು ಎಲ್ಲಿ ಕಾಲೇಜಲ್ಲೂ ಹಾಸ್ಟೆಲ್ಲಲ್ಲೂ ಎಲ್ಲೆಲ್ಲಿ ಇರ್ತಾರೆ ಅವರು ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾರೆ. ಪ್ಲೀಸ್ ಅನ್ನೋದು, ಒಂದೇ ಒಂದು ದಮ್ಮೊಡಿ ಅನ್ನೋದು, ಆ ಒಂದು ದಮ್ಮಿಂದ ಅವರ ಎಂಟೈರ್ ಬದುಕು ನಾಶ ಆಗ್ತಾ ಇದೆ.
ಅದರಿಂದ ಅದಕ್ಕೆ ಬೆಳಬ್ರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನಿದೆ, ನಮ್ಮ ಯಶವಂತಪುರ ಅಕ್ಷ ಪೂರ್ತಿ ಅದನ್ನ ಮಾಡಬೇಕು ಅಂತಕ್ಕಂಥದ್ದು. ನನ್ನನ್ನು ಕೂಡ ನಾನು ಮಾತನಾಡುವಾಗ ಹೇಳ್ತಾ ಇದ್ದೇನೆ, ಈಗಿನ ಗೃಹ ಮಂತ್ರಿಗಳು ಆಕ್ಟಿವ್ ಇದ್ದಾರೆ, ಬಟ್ ಅನ್ನೆಸೆಸರಿ ಬೇರೆ ಬೇರೆ ಸಬ್ಜೆಕ್ಟ್ನ ಜಾಸ್ತಿ ಮಾತನಾಡೋದಕ್ಕಿಂತ ಯುವಜನಾಂಗ ಹಾಳಾಗ್ತಾ ಇದೆ, ಅದಕ್ಕೆ ಬೆಳಬ್ರು ಅಂತಕ್ಕಂಥದ್ದನ್ನೇ ವಿಶೇಷವಾಗಿ ಗಮನ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಅವ್ರಿಗೂ ಕೂಡ ನಾನು ಪರ್ಸನಲ್ ಆಗಿ ಮನವಿ ಮಾಡಿದ್ದೇನೆ. ಅದು ರಾಜ್ಯಾದ್ಯಂತ ವಿಧಾನಸೌಧದ 3ನೇ ಮೆಟ್ಲಿಂದ ಸ್ಟಾರ್ಟ್ ಆಗಬೇಕಿದು. ಅಲ್ಲಿಂದ ಸ್ಟಾರ್ಟ್ ಆದರೆ ಇಲ್ಲಿ ಬೇಸಿಕಲಿ ನಾವು ಅದನ್ನ ಯೂಸ್ ಮಾಡಿ ಅದನ್ನ ಜಾಸ್ತಿ ಯುವಕರಿಗೆ ಅದನ್ನು ತಲುಪಿಸ್ತಕ್ಕಂಥದ್ದಕ್ಕೆ ಮಾಡ್ಬೋದು. ಇದು ಬಿಡಿ ಕಾಲೋನಿ ಬಹಳಷ್ಟು ಇತ್ತು, ಇತ್ತೀಚೆಗೆ ಬಹಳಷ್ಟು ಕಂಟ್ರೋಲ್ ಆಗಿದೆ, 90% ಕಂಟ್ರೋಲ್ ಆಗಿದೆ, ಇನ್ನೂ ಒಂದು 10-15% ಕಂಟ್ರೋಲ್ ಆಗಬೇಕು. ನಾನು DCP ಅವ್ರಿಗೆ ಹೇಳಿದ್ದೇನೆ, ಯಾವ ಮುಲಾಜು ಇಟ್ಕೋಬೇಡಿ, ಡ್ರಗ್ಸ್ ಇರ್ಬೋದು, ರೋಡಿಸಮ್ ಇರ್ಬೋದು, ಇಸ್ಪಿಟ್ ಅಂತೂ ನಮ್ಮ ಕ್ಷೇತ್ರದಲ್ಲಿ ನಾನು ಅವಕಾಶ ಕೊಡಲಿಲ್ಲ. ಈ ಕ್ಲಬ್ ಅಂತ ಬಿಟ್ಬಿಟ್ರೆ ಸೆಟಲೈಟ್ ಕ್ಲಬ್ ಅಂತ ಅವ್ರು ಮಾತ್ರ ಅಲ್ಲಿ ಆಡ್ಕೋತಾರೆ. ನಮ್ಮ ಅಧ್ಯಕ್ಷ ಇಲ್ಲೇ ಇದ್ದಾರೆ, ಸೆಟಲೈಟ್ ಕ್ಲಬ್ ಅಂತ ಸುಮ್ಮನಿದ್ದೀನಿ, ಇದು ಬೇರೆ ಕ್ಲಬ್ ಆಗಿದ್ರೆ ಮುಚ್ಚಿಸ್ತಾ ಇದ್ದೆ. ನಮ್ಮ ಕ್ಷೇತ್ರದಲ್ಲಿ ಇಸ್ಪಿಟ್ಗೆ ದಂಧೆ ಯಾವುದು ಕೂಡ ಇದುವರೆಗೂ ಅವಕಾಶ ಕೊಡಲಿಲ್ಲ. ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಕೂಡ ಜಾಸ್ತಿ ಅವಕಾಶ ಕೊಡ್ತಾ ಇಲ್ಲ. ಆದರೂ ಕೂಡ ಅಲ್ಲೊಂದು ಇಲ್ಲೊಂದು ಕೋರ್ಟ್ಗೆ ಹೋಗಿ ಕೆಲವರು ಪರ್ಮಿಷನ್ ತೆಗೆದುಕೊಂಡು ಸುಮಾರು 33 ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಕೊಟ್ಬಿಟ್ಟಿದ್ದಾರೆ. ಅದು ಅಸೆಂಬ್ಲಿಲೂ ಕೂಡ ಮಾತನಾಡಿದ್ದೇನೆ. ಬಾರ್ ಅಂಡ್ ರೆಸ್ಟೋರೆಂಟ್ ಎಲ್ಲ ಆಗಬೇಕು, ರೆಸಿಡೆನ್ಷಿಯಲ್ ಏರಿಯಾದಲ್ಲ, ಪೂರ್ತಿ ಕಮರ್ಷಿಯಲ್ ಅಲ್ಲಿ ಒಂದು ಬಾರ್ ಇದ್ರೆ ಇನ್ನೊಂದು ಬಾರ್ 1 ಕಿಲೋಮೀಟರ್ ಡಿಸ್ಟೆನ್ಸ್ ಇದ್ರೆ ಅವ್ರಿಗೂ ಅನುಕೂಲ, ಇವ್ರಿಗೂ ಅನುಕೂಲ ಆಗ್ತದೆ. ಯಾರು ಇದುವರೆಗೆ ನನ್ನನ್ನು ಕ್ವಶನ್ ಮಾಡಲಿಲ್ಲ. 99 ಜನ ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತಂದ್ರೆ ಒಬ್ಬನೇ ಒಬ್ಬ ಏನ್ರಿ ಶಾಸಕರೇ ನೀವು ಬಾರ್ ಅಂಡ್ ರೆಸ್ಟೋರೆಂಟ್ ಮುಚ್ಚಿಬಿಟ್ರೆ ನಾವು ಸಾಯಂಕಾಲ ಕುಡಿಯೋಕೆ ಎಲ್ಲ ಹೋಗ್ಬೇಕು ಅಂತ ಒಬ್ಬರೊಬ್ರು ನನ್ನ ಕಾನ್ಸ್ಟಿಟ್ಯೂನ್ಸಿ ನನ್ಗೆ ಮೆಸೇಜ್ ಮಾಡಿದ್ದಾರೆ. ಅದಕ್ಕೆ ಕೇಳಿದೆ ಅವ್ರಿಗೆ, ಆ ಥರ ಏನಾರು ಇದ್ರೆ ನಿಮಗೆ 33 ಬಾರ್ ಅಂಡ್ ರೆಸ್ಟೋರೆಂಟ್ ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಏನು ಸುಮ್ಮನೆ ಹೇಳಿದ್ರೆ ಸಾಕು ಮನೆಗೆ ಬರ್ತದೆ, ಆ ಥರ ಆಗ್ತಿದೆ. ನಾನೇನು ಬಾರ್ ಅಂಡ್ ರೆಸ್ಟೋರೆಂಟ್ಗೆ ವಿರೋಧ ಇಲ್ಲ, ಆದರೆ ಎಲ್ಲೆಂದಲ್ಲಿ ಮಾಡಬೇಡಿ ಅಂತ ಅಷ್ಟೇ ನನ್ನ ಕಳಕಳಿ. ಬಾರ್ ಅಂಡ್ ರೆಸ್ಟೋರೆಂಟ್ ಕಾನ್ಸ್ಟಿಟ್ಯೂನ್ಸಿಲಿ ಇರ್ತವೆ, ಆದರೆ ಗಲ್ಲಿಗೆ ರೋಡ್ಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನ ಮಾಡಿ ವಾತಾವರಣನ ಹಾಳು ಮಾಡಬೇಡಿ ಅಂತಕ್ಕಂಥದ್ದು ಒಂದು. ಈಗ ಫುಟ್ಪಾತ್ ತೆರವು ಕೂಡ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಮಾಡಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ ಕೂಡ ಸಾರ್ವಜನಿಕರಿಗೂ ತೊಂದರೆ ಆಗಬಾರ್ದು, ಆಮೇಲೆ ಫುಟ್ಪಾತ್ನವ್ರಿಗೂ ಕೂಡ ತೊಂದರೆ ಆಗಬಾರ್ದು. ಫುಟ್ಪಾತ್ನ ಮೇನ್ ರೋಡ್ನ ಹೊರತುಪಡಿಸಿ ಅಕ್ಕಪಕ್ಕ ರೋಡ್ಗಳು ಎಲ್ಲೆಲ್ಲಿ ಇರ್ತದೆ ಅಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಮಾಡಿಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಸದ್ಯಕ್ಕೆ ನಮ್ಮ ಯಶವಂತಪುರ ಕ್ಷೇತ್ರ ಒಳ್ಳೊಳ್ಳೆ ಆಫೀಸರ್ಸ್ ಇದ್ದಾರೆ. ನಮ್ಮ ನಟರಾಜ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ನಮ್ಮ ಪ್ರದೀಪ್ ಇಂಜಿನಿಯರ್, ನಮ್ಮ ಯಶವಂತ್ ಅಂತೇಳಿ BWSSB ಅವರು ಎಲ್ಲ ಆಫೀಸರ್ಸ್ ಕೂಡ ಇವತ್ತು ನಮ್ಮ ಸಿದ್ದರಾಜೇಗೌಡರು. ಕಸದ್ದೇನು ಪ್ರಾಬ್ಲಮ್ ಇಲ್ವಾ? ಕಸದ್ದೇನು ಪ್ರಾಬ್ಲಮ್ ಇಲ್ವಾ ಹೇಳಿ, ಮತ್ತೆ ಯಾರು ಬಾಯ ಬಿಡೋಲ್ಲ. ಬರ್ತಾವ್ರೆ ಇಂಡಿಪೆಂಡೆಂಟ್ ಹೌಸ್ ಏನು ತೊಂದರೆ ಇಲ್ಲ, ವಾರಗಟ್ಟಲೆ ಬಂದಿಲ್ಲ ಅಂದ್ರೆ ಅವನ್ನ ಫೋನ್ ಮಾಡಬೇಕು, ಬರ್ತಾರೆ. ಅದು ಸಪೋಸ್ ಮ್ಯಾನೇಜರ್ ಈ ಅಪಾರ್ಟ್ಮೆಂಟ್ ಇದೆಯಲ್ಲ ಬೇರೆ ಕಾಂಟ್ರಾಕ್ಟ್ ಅಂದ್ರೆ ಅವ್ರು ಬರೋದೇ ಇಲ್ಲ. ಅದು ಆಲ್ರೆಡಿ ಹೇಳಿದ್ವಿ ಸಮಸ್ಯೆನ. ಇಲ್ಲ ಅಪಾರ್ಟ್ಮೆಂಟ್ದು ಏನಾಗಿದೆ, 300 ರೂಪಾಯಿ ಅಂತ ಮಾಡಿದ್ರು. ಇವಾಗ 1 kgಗೆ 12 ರೂಪಾಯಿ ಅಂತೇಳಿ ಮಾಡಿದ್ರು. ನಾನು ಮೊನ್ನೆ ಕೃಷ್ಣ ಬೈರೇಗೌಡರು ಭೇಟಿ ಮಾಡಿ ನಮ್ಮ ಮಹೇಶ್ವರ ರಾವ್, ನಮ್ಮ ವೆಸ್ಟ್ ಕಮಿಷನರ್ ಅವರೆಲ್ಲರನ್ನೂ ಮೀಟಿಂಗ್ ಮಾಡಿ ಈ ಕಸದ್ದು 300 ರೂಪಾಯಿ ಏನಿರ್ತದೆ ಅದನ್ನು ಮುಂಚೆ ಏನು 100 ರೂಪೀಸ್ ಇತ್ತು ಒಂದು ಮನೆಗೆ, ಅದು 100 ರೂಪೀಸೇ ಕಂಟಿನ್ಯೂ ಮಾಡಿ, ಹಿಂದೆ KGದು ಹೆಂಗೆ ತಗೊಳ್ತಾ ಇದ್ರು ಅದನ್ನೇ ಕಂಟಿನ್ಯೂ ಮಾಡಿ. ಬೈ ಚಾನ್ಸ್ ಅವರು ವರ್ಕೌಟ್ ಆಗಲ್ಲ ಅಂತಂದ್ರೆ 10-15% ಮಾತ್ರ ಜಾಸ್ತಿ ಮಾಡಿ. ಕಸದವರು ನೀವು ಅಪಾರ್ಟ್ಮೆಂಟ್ಸ್ ಅಂತಂದ್ರೆ ಶ್ರೀಮಂತರು ಅಂತ ತಿಳ್ಕೊಬೇಡಿ, ಅವ್ರಿಗೂ ಬಹಳ ಕಷ್ಟ ಇರ್ತದೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದೇನೆ. ಸಿದ್ದರಾಜೇಗೌಡರು ಇರ್ತಾರೆ, ತಾವಿದ್ರೆ ಏನಾದ್ರು ಮಾಹಿತಿ ಕೊಟ್ಟರೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಆಗ್ತದೆ. ನಮ್ಮ ದೀಪಾ ಮೇಡಮ್ BWSSB ಅವರು, ಕೀರ್ತನ ಮತ್ತು ವಾಟರ್ ಸಪ್ಲೈ ಎಂಟೈರ್ ಡಿಪಾರ್ಟ್ಮೆಂಟ್ನವರು ಕೂಡ ಇದ್ದಾರೆ. ಅವರಿಗೆಲ್ಲ ತಾವೇನೇನು ನಮ್ಮ ಬಸಪ್ಪನವರು ಹೇಳಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಹಿತಿ ಇದೆ. ಮಿಕ್ಕದೇನಾದ್ರು ಇದ್ರೆ ಪ್ರಾಬ್ಲಮ್ಸ್ ಅವ್ರ ಗಮನಕ್ಕೆ ತಂದರೆ ಇಮಿಡಿಯೇಟಿಗೆ ಸಾಲ್ವ್ ಮಾಡ್ತಕ್ಕಂಥದ್ದಕ್ಕೆ ಮಾಡ್ತೇವೆ. ಬಹಳಷ್ಟು ಕಾರ್ಯಕ್ರಮ ಇದ್ರೂ ಕೂಡ ಇವತ್ತು ಕ್ಲಾಸಿಕ್ ಕೌಂಟ್ನಲ್ಲಿ ಇಷ್ಟೊಂದು ಜನ ಸೇರಿದ್ದೀರಿ, ನಿಮಗೆಲ್ಲ ಧನ್ಯವಾದ.